ಎಲ್ಲೆಲ್ಲಿ ನಾರು ಏನಾಗುತ್ತೆ ಸಿಂಪ್ಟಮ್ ಅಂತ ತಗೋಬೇಕು. 1-2 ಕಂಡು ಬಂದ KVK ಕಂದಲಿ ಹಾಸನ ಈ ಒಂದು ಕೇಂದ್ರದಿಂದ ಆಗಮಿಸಿರ್ತಕ್ಕಂಥ ತಜ್ಞ ವಿಜ್ಞಾನಿಗಳಿಂದ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಗ್ರಾಮದಲ್ಲಿ ನಮಗೆ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾವು ತಾಂತ್ರಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಈ ಒಂದು ರೋಗದ ಹತೋಟಿ ಕ್ರಮಗಳನ್ನ ನಾವು ವೈಜ್ಞಾನಿಕವಾಗಿ ಮಾಹಿತಿಗಳನ್ನ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಎಲ್ಲ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಯೋಜನೆ ಏನು ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ರೈತರಿಗೆ ತಂತ್ರಜ್ಞಾನಗಳ ಪರಿಚಯ ಮಾಡುವಂಥದ್ದು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ಯಾವುದಾದ್ರೂ ಸಂಶೋಧನೆ ಆಗಿರತಕ್ಕಂಥದ್ದನ್ನ ರೈತರಿಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು. ವಿಕಸನದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ. ಇಲ್ಲಿ ಕೃಷಿಯಲ್ಲಿ ಯಾವ ಉಪಯೋಗಗಳಿದ್ದಾವೆ ಅಂತೇಳ್ಬಿಟ್ಟು ರೈತರಿಗೆಲ್ಲ ಇಲ್ಲಿ ಮಾಹಿತಿ ಕೊಟ್ಟರು ನಮ್ಮ ಕೃಷಿ ವಿಜ್ಞಾನಿಗಳು. ಅದೇ ರೀತಿಯಾಗಿ ರೈತರಲ್ಲಿ ಏನಾದರೂ ಬೆಳೆ ಪರಿಹಾರ ವಿಮೆ ಮತ್ತು KYC ಈ ಥರದ್ದೆಲ್ಲ ಕೆಲವೊಂದು ಉಪಯೋಗಗಳಿದ್ದಾವೆ ಅಂತೇಳ್ಬಿಟ್ಟು ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ತುಂಬ ಸಂತೋಷ ಆಗಿದೆ. ಯಾಕಂದರೆ ರೈತರು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾಯ್ತು, ಇಲಾಖೆಗಳಿಗೆ ಹಿಡ್ಕೊಂಡು ಹೋಗಿ ಇನ್ನೊಂದು ಈ ಥರ ಆಗ್ತಾಯಿದೆ ಅಂತ ಕೇಳೋದ್ರಿ ಮುಖಾಂತರ ಮಾಡ್ತಾಯಿದ್ರು ಜನ. ಇವತ್ತು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬಂದು ಅಧಿಕಾರಿಗಳು ಜನಗಳಿಗೆ ಅವೇರ್ನೆಸ್ಸು ರೈತರ ಬಗ್ಗೆ ಇನ್ನೊಂದು ರೈತರಿಗೆ ಕಾಳಜಿಯಾಗಿ ಇನ್ನೊಂದು ವ್ಯವಸಾಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳಿಬೇಕು, ಟೊಮಾಟೊ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಯಾವ ರೀತಿ ಇದು ಮಾಡಬೇಕು ಅನ್ನೋದು ರೀತಿಯಿಂದ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. ತುಂಬ ರೈತರಿಗೆ ಅನುಕೂಲ ಆಗ್ತಾಯಿದೆ. ಈಗ ಈ ಕಡೆ ರೇಷ್ಮೆ ಹಾಕಿರ್ತಾರೆ, ಈ ಕಡೆ ಟೊಮಾಟೊ ಹಾಕಿರ್ತಾರೆ. ಆ ಟೊಮಾಟೊ ಬೆಳೆಗೆ ಔಷಧಿ ಹೊಡೆಯುವಾಗ ಆ ರೇಷ್ಮೆ ಬೆಳೆ ಹೋದರೆ ಅದು ಬಹಳ ಲಾಸ್ ಆಗುತ್ತೆ. ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಗಳೆಲ್ಲ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಪ್ರತಿಯೊಬ್ಬ ರೈತರು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳನ್ನು ಪಡಿಬೇಕು ಅಂಥೇಳಿ ಬಹಳ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ.